ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ವಿಜಯಪುರ ಜಿಲ್ಲೆಯ ಮಂಗಳೂರು ಗ್ರಾಮದಲ್ಲಿ ಖಾಸಗಿ ಜೆಟ್ ವಿಮಾನ ಪತನ ಆಗಿರುವಂಥ ದುರ್ಘಟನೆ ನಡೆದಿದೆ. ಸದ್ಯ ಏನು ಇಬ್ಬರು ಆ ಒಂದು ಜೆಟ್ ವಿಮಾನದಲ್ಲಿ ಪ್ರಯಾಣಿಸಿದ್ದ ಟ್ರೈನಿ ಪೈಲಟ್ ಜೊತೆಗೆ ಮತ್ತು ಪೈಲಟ್ ಸುರಕ್ಷಿತವಾಗಿರೋದು. ಸದ್ಯ ಅವರನ್ನು ವಿಜಯಪುರದ BLD ಆಸ್ಪತ್ರೆಯಲ್ಲಿ ದಾಖಲಿಸಿರೋದು. ಸದ್ಯ ನಾನು ಸ್ಥಳದಲ್ಲಿದ್ದೀನಿ, ನೀವು ದೃಶ್ಯದ ಗಮನಿಸಬಹುದು. BLDಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಏನಂದರೆ ಈಗ ಕಲಬುರಗಿಯಿಂದ ಬೆಳಗಾವಿಗೆ ಹೋಗ್ತಾಂಥ ಸಂದರ್ಭದಲ್ಲಿ ಮಂಗಳೂರು ಗ್ರಾಮದಲ್ಲಿ ಕಬ್ಬಿನ ಜಮೀನಿನಲ್ಲಿ ಏಕಾಏಕಿಯಾಗಿ ಆ ಒಂದು ಜೆಟ್ ವಿಮಾನ ಪತನವಾಗಿರುವಂಥದ್ದು. ಏನಂದರೆ ಏನು ಗೌತಮ್ ಜೊತೆಗೆ ಕುನಾಲ್ ಅನ್ನುವಂಥ ಇಬ್ಬರು ಆ ಒಂದು ಜೆಟ್ನಲ್ಲಿ ಪ್ರಯಾಣಿಸಿದ್ರು. ಸದ್ಯ ಆ ಒಂದು ಜೆಟ್ ವಿಮಾನ ಪತನ ಆದ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಪ್ರತ್ಯಕ್ಷದರ್ಶಿ ನಮ್ಮ ಜೊತೆಗಿದ್ದಾರೆ, ಆ ಮಂಗಳೂರಿನ ಗ್ರಾಮದವರು. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಜೆಟ್ ವಿಮಾನ ಎಷ್ಟು ಗಂಟೆಗೆ ಅದು ಪತನ ಆಯಿತು, ಏನೇನಾಯಿತು? 2 ಗಂಟೆ ಅಂತ ಹೇಳಿ ಸರ್. 2 ಗಂಟೆ ಪತನ ಆಯ್ತು ಸರ್. ನಾವು ಅಲ್ಲೇ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸರ. ಕೆಲಸ ಮಾಡಬೇಕಾದ್ರೆ ಒಮ್ಮೆ ಸೌಂಡ್ ಬಂತು ಸರ್. ಸೌಂಡ್ ಬಂದ ತಕ್ಷಣ ಒಟ್ಟರು ಅಲ್ಲಿ ಹೋದೇವ್ರಿ. ಹೋದ ತಕ್ಷಣ ಒಬ್ಬರು ಪೈಲಟ್ ಆಚೆ ಬಂದ್ರಿ. ಆಚೆ ಬಂದ ತಕ್ಷಣ ಒಬ್ಬರು ಪೈಲಟ್ ಕೆಳಗಡೆ ಸಿಕ್ಕಾಕೊಂಡಿದ್ರು. ಹೋಗಿಬಿಟ್ಟು ನಾವು ಹೆಲ್ಪ್ ಮಾಡಿ ಅವ್ರನ್ನೂ ಆಚೆ ತೆಗೆದುಕೊಂಡೇವು ಸರ. ಅದು ಬಿದ್ದ ತಕ್ಷಣ ಅವರು ಏನಂತ ಹೇಳ್ತಾ ಇದ್ರು ನಿಮಗೆ? ಅವರು ಹಿಂದಿ ಮಾತಾಡ್ತಾ ಇದ್ರು ಸರ್. ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಅರ್ಥ ಆಗ್ಲಾರ್ದಂಗೆ ಹಂಗೆ ನೀರು ಕುಡಿಸ್ಬಿಟ್ಟು ಅವ್ರನ್ನ ಒಂದು ಕಡೆ ನೆಳಿ ಕುಂದಿರ್ಸಿದ್ದೇವೆ ಸರ. ಕುಂದಿರ್ಸಿದ ತಕ್ಷಣ ಹಂಗೆ ಆಂಬುಲೆನ್ಸಿಗೆ ಫೋನ್ ಮಾಡಿದೇವೆ ರೀ. ಆಂಬುಲೆನ್ಸಿಗೆ ಫೋನ್ ಮಾಡಿದ ತಕ್ಷಣ ಹಂಗೆ ಬರೋದು, ಇನ್ನು ಆಂಬುಲೆನ್ಸ್ ತಡವಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮದೇ ಒಂದು ಬಸನಗೌಡ ಬಿರಾದಾರ ಅಂತೇಳಿ ಅವರು ವೆಹಿಕಲ್ ಮಾಡ್ಕೊಂಡು, ನಮ್ಮ ಗೆಳೆಯ ಆದಂಥ ಬಸನಗೌಡ ಬಿರಾದಾರ ಅಂತೇಳಿ ಅವರು ವೆಹಿಕಲ್ ಮಾಡ್ಕೊಂಡು ಹಂಗೆ ಬಬಲೇಶ್ವರವರೆಗೂ ಬಂದೆವು. ಬಬಲೇಶ್ವರಕ್ಕೆ ಬಂದ ತಕ್ಷಣ ಹಂಗೆ ಆಂಬುಲೆನ್ಸ್ ರೆಡಿ ಸರ. ಆಂಬುಲೆನ್ಸಿಗೆ ಶಿಫ್ಟ್ ಮಾಡ್ಕೊಂಡು ಈ ಕಡೆ ತೊಗೊಂಡು. ಸಹಜವಾಗಿ ಆತಂಕ ಆಗೋದು, ಬಿದ್ದ ತಕ್ಷಣ ಸೌಂಡು ಆಗುವಂಥದ್ದು, ಹಿಂಗೆ ಏನೇನೋ ಆಯ್ತು ಅನ್ನುವಂಥದ್ದಲ್ಲಿ. ಸೌಂಡ್ ಸರ್ ಒಮ್ಮೆ ಸೌಂಡ್ ಬಂತು ಸರ್. ಬಿದ್ದ ತಕ್ಷಣ ಬ್ಲಾಸ್ಟ್ ಆದ ಥರ ಸೌಂಡ್ ಬಂತು ಸರ. ಸೌಂಡ್ ಬಂದಮೇಲೆ ನಾವು ಅಲ್ಲಿ ಸ್ಥಳಕ್ಕೆ ಹೋದೆವು ಸರ್. ತಕ್ಷಣ ಆ ಸ್ಥಳೀಯ ಗ್ರಾಮಸ್ಥರೇ ಅವರನ್ನು ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸುವ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಅವರು ಸ್ವತಃ ಒಂದು ಆ ಗ್ರಾಮದ ಏನು ಊರನ್ನ ಒಂದು ಪ್ರಮುಖರು ಆ ಒಂದು ಕಾರನ್ನು ತೆಗೆದುಕೊಂಡು ಬಂದು ಅವರನ್ನು ಆಸ್ಪತ್ರೆಗೆ ರವಾನಿಸುವಂಥ ಸಂದರ್ಭದಲ್ಲಿ ಮುಂದಾಗ್ತಾರೆ. ನನ್ನ ಜೊತೆಗೆ ಕಾರ್ ಚಾಲಕರು ಇದ್ದಾರೆ, ಅವ್ರು ಏನು ಹೇಳ್ತಾರೆ. ಈಗ ನಿಮಗೆ ಅವರು ಸ್ಥಿತಿ ಕಂಡು ನೀವು ಅವರನ್ನು ಆಸ್ಪತ್ರೆಗೆ ದಾಖಲಿಸ್ಬೇಕು ಅನ್ನಿಸ್ತು? ಹೌದು ಸರ್. ಆಟೋಮೆಟಿಕ್ ಇವ್ರು ಫೋನ್ ಮಾಡಿದ್ರು. ನಾವು ಕಾರ್ ಗಾಡಿ ತೊಗೊಂಬಂದು ಹತ್ತಿಸ್ಕೊಂಡು ಬಂದೇವ್ರಿ ಸರ್. ಆವಾಗ ನೀವು ಕಾರ್ ಗಾಡಿ ತೊಗೊಂಡು ದಾಖಲಿಸಲಿಕ್ಕೆ ಆಸ್ಪತ್ರೆಗೆ ಬರ್ತಾರೆ. ಇದು ಆಂಬುಲೆನ್ಸ್ ಎಲ್ಲಿಗೆ ಬಂದು ನಿಮ್ಗೆ ಕನೆಕ್ಟ್ ಆಯ್ತು? ಬಬಲೇಶ್ವರ ಕನೆಕ್ಟ್ ಆಯ್ತು ಸರ್. ಅಲ್ಲಿ ಅಂತ ಅವ್ರನ್ನ ಹತ್ತಿಸ್ಬಿಟ್ಟು ನಾವು ಹಿಂದಿಂದ ಬಂದೇವು ಸರ್. ಏನಾದರೂ ನಿಮ್ಮ ಜೊತೆ ಮಾತಾಡಿದ್ರು ಅವ್ರು? ಏನಿಲ್ಲ ಸರ್, ಒಂದು ಸ್ವಲ್ಪ ಗಾಡಿ ಸೊಕಾಸಡಿಯನ್ನವರು ಇಲ್ಲಿ ಭಾಳ ಇದು ಆಗಿತ್ತು, ಅಷ್ಟೇ ಆಯ್ತು ಸರ್ ಅಂತ ಕರ್ಕೊಂಡು. ಈಗ ಅವ್ರ ಕಂಡೀಷನ್ಸ್ ಹೆಂಗದ ಅಂತ? ಕಂಡಿನೆನ್ಸ್ ಏನು ಪರವಾಗಿಲ್ಲ ಸರ್, ಅಷ್ಟೇ ನಾರ್ಮಲ್ ಇದ್ದಾರೆ ಸರ್. ಹಾಂ, ಇದಿಷ್ಟು ಏನಂತಂದರೆ ವಿಜಯಪುರ ಜಿಲ್ಲೆಯ ಮಂಗಳೂರು ಗ್ರಾಮದಲ್ಲಿ ಏನು ಖಾಸಗಿ ಜೆಟ್ ವಿಮಾನ ಪತನ ಆಗಿರುವಂಥ ದುರ್ಘಟನೆ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಸಹ ಅವರಿಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಲಿಕ್ಕೆ, ಪೈಲಟ್ ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಲು ಮಾನವೀಯತೆ ಕೂಡ ಮೆರೆದಿರುವ ಘಟನೆ ನಡೆದಿದೆ. ಏನೆಂದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಕಳೆದ ಕೆಲವು ದಿನಗಳಿಂದಷ್ಟೇ DCM ಅವರ ಒಂದು ವಿಮಾನ ಪತನವಾಗಿ ಮರಣ ಹೊಂದಿದಂಥ ದೃಶ್ಯ ಏನು ಸಾಕಷ್ಟು ಒಂದು ಆತಂಕ ಮೂಡಿತ್ತು. ಅದೇ ಥರನಾಗಿ ಈಗ ವಿಜಯಪುರ ಜಿಲ್ಲೆಯ ಗಡಿ ಭಾಗದಲ್ಲಿ ಈ ಒಂದು ವಿಮಾನ ಪತನ ಆಗಿರುವುದು ಸಾಕಷ್ಟು ಆತಂಕ ತಂದೊಡ್ಡಿದೆ ಅಂತ ಹೇಳ್ಬೋದು. ಸದ್ಯ ಈಗ ಇಬ್ಬರು ಪ್ರಾಣಾಪಾಯದಿಂದ ಪೈಲಟ್ಗಳು ಪಾರಾಗಿರುವುದು ಒಂದಷ್ಟು ತುಸು ನೆಮ್ಮದಿಯನ್ನು ತಂದಿದೆ. ಗ್ರಾಮಸ್ಥರು ಸಹ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಇವತ್ತು ಮಾನವೀಯತೆ ಮೆರೆದರೆ. ಜೊತೆಗೆ ಆ ಒಂದು ಭಾರಿ ಪ್ರಮಾಣದ ಸದ್ದು ಆ ಒಂದು ಗ್ರಾಮದಲ್ಲಿ ಬಂದಂಥ ಸಂದರ್ಭದಲ್ಲಿ ಆತಂಕ ಕೂಡ ಆಗಿರುವಂಥದ್ದು. ರಾಚಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.